ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ನಾವು ತುಂಬ ಹೆಲ್ದಿ, ತುಂಬ ನ್ಯೂಟ್ರಿಷಿಯಸ್ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಹೆಲ್ದಿ ಅನ್ನೋಕ್ಕೆ ಮನೇಲಿ ಮಾಡಿರೋಂಥ ಪ್ರತಿಯೊಂದು ರೆಸಿಪಿನೂ ಹೆಲ್ದಿನೇ ಇರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. ಇವಾಗ ಮನೇಲಿ ಮಕ್ಕಳಿರೋದ್ರಿಂದ ಏನಾದರೂ ಡಿಫ್ರೆಂಟಾಗಿ ಕೇಳಿರ್ತಾರೆ, ಅವರಿಗೋಸ್ಕರ ಇಲ್ಲಿ ನಾವು ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಜಡಿ ಮಾಡಿ ತೊಗೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟಕ್ಕೆ 1 ಕಪ್ಪದಷ್ಟು ಚಿರೋಟಿ ರವೆನ ತೊಗೊಂಡಿರೋದು. ತುಂಬ ಸಣ್ಣ ರವೆ ಬರುತ್ತೆ. ಇದಕ್ಕೆ ಚಿರೋಟಿ ರವೆ ಅಂತ ನೀವು ಕೇಳಿದರೆ ಕೊಡ್ತಾರೆ. ಅಕಸ್ಮಾತ್ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನಾರ್ಮಲ್ ಉಪ್ಪಿಟ್ಟಿನ ರವೆನ ನೀವು ಮಿಕ್ಸರಲ್ಲಿ ಸಣ್ಣ ಮಾಡಿಬಿಟ್ಟು ಹಾಕೋಬೋದು. ಎರಡೂ ಸೇಮ್ ಕ್ವಾಂಟಿಟಿನೇ ನಾವು ಇಲ್ಲಿ ತೊಗೋಬೇಕಾಗಿದೆ. ಇವಾಗ ಇದಕ್ಕೇ ಒಂದು ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊಳ್ಳೋಣ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಎತ್ತಿ ಪಕ್ಕಕ್ಕಿಡೋಣ. ಇವಾಗ ಇನ್ನೊಂದು ತಟ್ಟೆಯಲ್ಲಿ ಇಲ್ಲಿ ನಾನು 1 ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿರೋದು ನೋಡಿ. ತುಂಬ ಸಾಫ್ಟಾಗಿ ಇಲ್ಲಿ ನಮಗೆ ಆಲೂಗಡ್ಡೆನ ಬೇಯಿಸಿಬಿಟ್ಟು ತೊಗೋಬೇಕಾಗಿದೆ. ಅಕಸ್ಮಾತ್ ಆಲೂಗಡ್ಡೆ ಹಾಡಿದೆ ಅಂದರೆ ನೀವು ತುರಿದ್ಬಿಟ್ಟು ಕೂಡ ತೊಗೋಬೋದು. ಬಟ್ ಇದು ಚೆನ್ನಾಗಿ ನಮಗೆ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀವು ಇಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋತೀರ ಅಷ್ಟೇ ಒಳ್ಳೆಯದು, ಒಳಗಡೆ ಗಂಟಿರಬಾರ್ದು ನೋಡಿ. ಇಲ್ಲಾಂದರೆ ಮ್ಯಾಶರಿಂದನೂ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ತುರ್ಕೋಬೋದು. ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮದು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗ್ತೀರಾ. ನಿಮಗೇನೇ ಕ್ವೆರೀಸು ಡೌಟ್ಸ್ ಇದ್ದರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ವಿಶ್ಫುಲ್ ಅಡುಗೆ ಮನೆಯದು ಪ್ಯೂರ್ ಆರ್ಗ್ಯಾನಿಕ್ಕು ಸ್ಪೈಸಸ್ ಅನ್ಬೋದು, ಸ್ನ್ಯಾಕ್ಸ್ ಅನ್ಬೋದು, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಅಥೆಂಟಿಕ್ ವೇಯಿಂದ ಮಾಡಿರೋದು ಅನ್ಬೋದು. ಏನಾದರೆ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ನೀವು ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಕಾಲನ್ನು ಪಿಕ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಅಲ್ಲಿ ನೀವು ಬರೀ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ನೋಡಿ. ಇದು ತುಂಬ ಚೆನ್ನಾಗಿ ಇವಾಗ ಮ್ಯಾಶ್ ಆಗಿದೆ. ಇದನ್ನು ನೋಡಿ ಈ ಹಿಟ್ಟಿನ ಒಳಗಡೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಇಲ್ಲಿ ನಾನು ಕಸೂರಿ ಮೆಥಿನ ತೊಗೊಂಡಿದ್ದೀನಿ. ಕಸೂರಿ ಮೆಥಿನ ಒಂದು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ನೀವು ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪಿದೆ ಅಂದರೆ ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಡಿಫ್ರೆಂಟ್ ರೆಸಿಪಿ ಇದೆ, ಯುನೀಕಾಗಿ ಮಾಡಿರೋವಂಥ ಒಂದು ರೆಸಿಪಿ ಇದೆ. ಇದನ್ನು ಯಾವ ಥರ ಅಂದರೆ ನೀವು ಒಂದು ಸರ್ತಿ ಮಾಡಿಬಿಟ್ಟು 3 ದಿವಸನೂ ತಿನ್ಕೋಬೋದು, ಇದು ಹಾಳಾಗೋದಿಲ್ಲ. ಬಟ್ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ತೀವಲ್ಲ, ಒಂದು ಸ್ವಲ್ಪ ಟೈಟಾಗಿಯೇ ಕಲಿಸ್ಕೋಬೇಕು. ಚಪಾತಿ ಹೆಂಗೆ ಕಲಿಸ್ತೀವಲ್ಲ ಅದ್ರಕ್ಕಿಂತ ಒಂದು ಸ್ವಲ್ಪ ಟೈಟ್ ಇರಬೇಕು ನೋಡಿ. ಆಲೂಗಡ್ಡೆ ಜೊತೆ ಫಸ್ಟ್ ನಾವು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ದಿಢೀರಂತ ಆಗುತ್ತೆ ಈ ರೆಸಿಪಿ. ಹೊಸ ರೆಸಿಪಿ ಕೂಡ ಇದೆ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಮಾಡ್ತಾಯಿದ್ರೆ ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನಿಮಗೆ ಈ ರೆಸಿಪಿ ಹೊಸದಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಹಿಟ್ಟನ್ನು ಒಂದು ಸ್ವಲ್ಪ ಟೈಟಾಗಿಯೇ ಕಲಿಸ್ಕೊಳ್ಳೋಣ. ಒಂದೇ ಸರ್ತಿಗೆ ಜಾಸ್ತಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಕಲಿಸ್ಕೊಳ್ಳೋಣ. ನೀವು ಅಕಸ್ಮಾತ್ ಚಪಾತಿಗೆ ಟೈಟಾಗಿ ಹಿಟ್ಟು ಕಲಿಸ್ತಿದ್ರೆ ಅದೇ ಥರ ಕಲಿಸಿ, ಅಥವಾ ಒಂದು ಸ್ವಲ್ಪ ಲೂಸಾಗಿ ಕಲಿಸ್ತಿದ್ರೆ ಹಿಟ್ಟನ್ನು ಇವಾಗ ಇದು ಟೈಟಾಗಿ ಕಲಿಸ್ಕೊಳ್ಳಿ ನೋಡಿ. ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಚೆನ್ನಾಗಿ ಮಿದಿತಾ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇದೇ ಮೇನ್ ಟಿಪ್ಸು ಇದಕ್ಕೆ, ಯಾಕಂದರೆ ಚಿರೋಟಿ ರವೆ ಇರುತ್ತಲ್ಲ, ಹಾಗಾಗಿ ನಿಧಾನಕ್ಕೆ ಕಲಿಸ್ಕೋಬೇಕು ನೋಡಿ. ಯಾವುದೇ ಥರ ಇದರಲ್ಲಿ ಜಾಸ್ತಿ ಮಸಾಲೆನೇ ಬೇಕಾಗಿಲ್ಲ, ಬೇಸಿಕ್ ಮಸಾಲೆಯಿಂದ ಮಾಡ್ಕೊಳ್ಳುವಂಥ ಇದೊಂದು ರೆಸಿಪಿ ಅಂತಲೂ ಅನ್ಬೋದು ನೋಡಿ. ಇಷ್ಟು ಗಟ್ಟಿಯಾಗಿ ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಇದೇ ಥರ ಬಿಡೋಣ ನೋಡಿ. ಇಲ್ಲಿ ನಾನು 15ರಿಂದ 20 ನಿಮಿಷ ನೆನೆಯೋಕೆ ಬಿಟ್ಟಿದ್ದೆ. ಇಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಹಿಟ್ಟಾಗಿದೆ ನೋಡಿ. ತುಂಬ ಚೆನ್ನಾಗಿ ಹಿಟ್ಟು ನೆಂದಿದೆ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಮಿತ್ಕೊಳ್ಳೋಣ.
ಯಾಕಂದರೆ ಗೋಧಿ ಹಿಟ್ಟು ಮತ್ತು ರವೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ತೊಗೊಳೋದ್ರಿಂದ ಇದು ಒಂದು ಸ್ವಲ್ಪ ನೆಂದಿದ್ರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಪರ್ಫೆಕ್ಟ್. ಇವಾಗ ಇದ್ರದ್ದು ಚಿಕ್ಕದಾಗಿ ಒಂದು ಉಂಡೆನ ಮಾಡ್ಕೊಳ್ಳೋಣ. ಈ ಸೈಜದ್ದು ನೋಡಿ. ಈ ಉಂಡೆಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಳೋಣ. ಪರ್ಫೆಕ್ಟಾಗಿ ನೆಂದಿದೆ ಹಿಟ್ಟು. ಅಕಸ್ಮಾತ್ ಹಿಟ್ಟು ನೆಂದಿಲ್ಲ ಅಂದರೆ ಈ ಸೈಡಿದೆ ನೆಜ್ಜಿದೆಯಲ್ಲ ಇದು ಸೀಳುತ್ತೆ. ನೀವು ನಾರ್ಮಲಾಗಿ ಪುರಿ ಹೆಂಗೆ ಲಟ್ಟಿಸ್ತೀರಾ ಅದೇ ಥರ ಇದನ್ನು ಲಟ್ಟಿಸ್ಕೊಳ್ಳೋಣ. ಪರ್ಫೆಕ್ಟ್ ನೋಡಿ. ನಾನು ಪುರಿ ಸೈಜಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ. ನಾರ್ಮಲ್ ಪುರಿ ಹೆಂಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ಕೋಬೇಕು ನೋಡಿ. ಇಲ್ಲೊಂದು ಪ್ಯಾನಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ತುಂಬ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಪುರಿ ಎಲ್ಲ ಕರಿಯೋಕೆ ಎಷ್ಟು ಹಾಕ್ಕೊತೀವಿ ಅಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡಿಲ್ಲ ನೋಡಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಇದ್ರೊಳಗಡೆ ಈ ಥರ ಪುರಿನ ಕರ್ಕೋಬೇಕು ನೋಡಿ. ಈ ಥರ ಪ್ಯಾನ್ ಥರ ತೊಗೊಂಡಿದ್ರೆ ಈ ಥರನೂ ಕರ್ಕೋಬೋದು. ನಿಮ್ಗೆ ಈ ಥರ ಕರ್ಕೊಳ್ಳೋದು ಬೇಡ ಅಂದರೆ ನೀವು ನಾರ್ಮಲಾಗಿ ಹಿಂಗೆ ಚಪಾತಿ ಎಲ್ಲ ಫುಲ್ಕ ಎಲ್ಲ ಮಾಡ್ತೀವಲ್ಲ ಆ ಥರನೂ ಕೂಡ ಮಾಡ್ಕೋಬೋದು. ಸೂಪರ್ ನೋಡಿ. ಪರ್ಫೆಕ್ಟಾಗಿ ಬರುತ್ತೆ. ಟಮ್ ಅಂತ ಹೋಗುತ್ತೆ. ಇದನ್ನು ನೋಡ್ಬೋದು. ಫ್ಲೇಮನ್ನು ಮಾತ್ರ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಂಡೇನು ಕರ್ಕೋತಾ ಇಲ್ಲ. ಈ ಥರನೂ ಕೂಡ ನಾವು ಮಾಡ್ಕೋಬೋದು ನೋಡಿ. ಸೂಪರ್ ನೋಡಿ. ಒಂದಾದಮೇಲೆ ಒಂದು ಇಮಿಡಿಯೇಟಾಗಿ ನಾವು ಒಂದೇ ಸರ್ತಿಗೆ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡು ಕೂಡ ಈ ಥರ ಕರ್ಕೋಬೋದು. ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ. ನೋಡಿ, ಟಮ್ ಅಂತ ಹೋಗುತ್ತೆ. ತುಂಬ ಚೆನ್ನಾಗಿ ಹೋಗುತ್ತೆ. ತಿರುಗಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ತಿರುಗಿಸ್ಕೊಳ್ಳಿ. ನೋಡಿ ಹೆಂಗೆ ಗೊತ್ತಾ ಇದೆ. ವಾವ್, ಸೂಪರ್. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಟಮ್ಮಾಗಿ ಉಬ್ಬಿದೆ ನೋಡಿ. ಬಿಸಿ ಬಿಸಿ ಪುರಿ ರೆಡಿಯಾಗಿದೆ. 2ರಿಂದ 3 ದಿನ ಇದು ಕೆಡೋದಿಲ್ಲ. ಪ್ರಯಾಣಕ್ಕೂ ಕೂಡ ತೊಗೊಂಡು ಹೋಗ್ಬೋದು. ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು. ಅದೇ ಥರ ಪುರಿ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿರುವಂಥ ಒಂದು ಪುರಿನ ಮಾಡ್ಕೊಂಡು ತಿನ್ಕೋಬೋದು. ಇವಾಗ ನೋಡಿ ಇದನ್ನು ಎಷ್ಟು ಚೆನ್ನಾಗಾಗಿದೆ ಅಂದರೆ ಸ್ವಲ್ಪ ಎಣ್ಣೆ ಕೂಡ ಎಳ್ಕೊಂಡಿಲ್ಲ. ರವೆ ಹಾಕಿದ್ದೀರಾ ಎಣ್ಣೆ ಎಳ್ಕೊಂಡಿರುತ್ತಾ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಸ್ವಲ್ಪ ಎಣ್ಣೆ ಎಳ್ಕೊಂಡಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪುರಿ ಉಬ್ಬಿದೆ ಅಂತ. ಇದ್ರ ಟೆಕ್ಚರು ನೋಡ್ಬೋದು. ಪುರಿ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬ ಸಖತ್ತಾಗಿ ಪುರಿ ರೆಡಿಯಾಗಿದೆ. ನಿಮಗೆ ಇವತ್ತಿಂದ ಈ ಡಿಫ್ರೆಂಟ್ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.